ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಎಸ್ ಟಿ ವಿ. ನಾನು ವಿಶ್ವಶೆಟ್ಟಿ. ಇವತ್ತು ನಮ್ಮ ಜೊತೆ ಬ್ಯೂಟಿಫುಲ್ ಕ್ವೀನ್ ಇದ್ದಾರೆ. ಅವರು ಯಾರಂದರೆ ನಮ್ಮ ಪ್ರಿಯಾಂಕಾ ಉಪೇಂದ್ರ ಅವರು. ಇವತ್ತು ನಾವು ಮಾತಾಡ್ತಿರುವಂಥ ವಿಷಯ ಡಿಟೆಕ್ಟಿವ್ ತೀಕ್ಷ್ಣ ಅನ್ನೋ ಸಿನಿಮಾ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ. ನಾನು ಯಾಕೆ ಬ್ಯೂಟಿ ಕ್ವೀನ್ ಅಂತ ಹೇಳಿದೆ ಅಂದರೆ, ನಾವು ನೋಡಿದಾಗೆ ಮೇಡಮ್ ಅವ್ರನ್ನ ಹೂವೇ ಹೂವೆ ಅನ್ನುವಂಥ ಸಾಂಗ್ ಎಲ್ಲ ನೋಡಿದ್ವಿ. ಅವತ್ತು ಹೇಗೆ ನೋಡಿದ್ವೋ ಮೇಡಮ್ ಇವತ್ತು ಕೂಡ ಹಾಗೇ ಇದ್ದಾರೆ. ಅದಕ್ಕೋಸ್ಕರ ನಾನು ಬ್ಯೂಟಿ ಕ್ವೀನ್ ಅಂತ ಹೇಳಿರುವಂಥದ್ದು. ಬನ್ನಿ, ಪ್ರಿಯಾಂಕಾ ಉಪೇಂದ್ರ ಅವರು ಇದ್ದಾರೆ ನಮ್ಮ ಜೊತೆ, ಮಾತಾಡ್ಸ್ಕೊಡ್ತೀನಿ. ಮೇಡಮ್, ಮೊದಲದಾಗಿ ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಹೇಗಿದ್ದೀರಾ ಮೇಡಮ್? ಅಂತ ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಮೇಡಮ್. ಥ್ಯಾಂಕ್ ಯು. ಅದೇ ನಾನು ಹೇಳ್ತಾ ಇದ್ದೆ, ಬ್ಯೂಟಿ ಕ್ವೀನ್ ಅಂತ ಹೇಳ್ತಾ ಇದ್ದೆ. ನಾವು ನೋಡಿದ್ವಿ, ಆ ಸಾಂಗಲ್ಲೆಲ್ಲ ನೋಡಿದ್ವಿ ನಿಮ್ಮನ್ನು. ಅವಾಗ ಹೇಗಿದ್ರು ಮೇಡಮ್, ಒಂದು ಸ್ವಲ್ಪ ಚೇಂಜಸ್ ಇಲ್ಲ. ಚೇಂಜಸ್ ಇದೆ. ನಮಗೆ ನೋಡ್ತಿರುವಾಗೆ, ನಾವು ನಿಮ್ಮನ್ನು ನೋಡಿರುವಾಗೆ ಆ ರೀತಿ ಅನ್ನಿಸ್ತಾ ಇದೆ. ಬಟ್ ಈ ಗುಟ್ಟೇನು ಮೇಡಮ್, ಒಂದು ಸ್ವಲ್ಪ ಹೇಳ್ಬೋದಾ ನಿಮ್ಮ ಬ್ಯೂಟಿ ಸೀಕ್ರೆಟ್ ಬಗ್ಗೆ? ಓ ಗಾಡ್, ಪ್ಲೀಸ್. ತುಂಬ ಚೇಂಜಸ್ ಇದೆ. ಯು ಜಸ್ಟ್ ಬೀಯಿಂಗ್ ನೈಸ್. ಓಕೆ, ಇವಾಗ ಸಿನಿ ಜರ್ನಿ ಅಂತ ಹೇಳಿದೆ. ಈಗ ಮಿಸ್ ಕೋಲ್ಕತ್ತಾಯಿಂದ ಸ್ಟಾರ್ಟ್ ಮಾಡಿದಂಥ ಜರ್ನಿ ಇವತ್ತಿಗೆ 50 ಸಿನಿಮಾಗಳನ್ನು ಕಂಪ್ಲೀಟ್ ಆಗಿ ಇಲ್ಲಿದ್ದೀರಾ ಮೇಡಮ್. ಅಂದರೆ ಜರ್ನಿ ಅಮೇಝಿಂಗ್ ಆಗಿದೆ. ಅದು ಅಷ್ಟು ಸುಲಭವಾಗಿರಲ್ಲ, ಯಾರೇ ಆಗಿರಲಿ. ಬಟ್ ಆ ಜರ್ನಿ ನೀವು ಹಿಂದೆ ನೆನೆಸ್ಕೊಂಡಾಗ, ಒಂದು ಸ್ವಲ್ಪ ಮೆಲ್ಕ್ ಹಾಕೊಂಡಾಗ ಏನು ನೆನಪಾಗುತ್ತೆ ನಿಮಗೆ ಈ ಸಿನಿ ಜರ್ನಿ? ಆ್ಯಕ್ಚುಲಿ ಅದು ಸ್ವಲ್ಪ ಇಮೋಷನಲ್ ಮೂಮೆಂಟ್ ನನಗೆ. 50th ಮೂವಿ ಅಂದರೆ ನನಗೆ ಮಾತ್ರ ಅಲ್ಲ, ನನ್ನ ಜೊತೆ ತುಂಬ ಜನ ವರ್ಕ್ ಮಾಡಿದ್ದಾರೆ ಮೂವೀಸ್ನಲ್ಲಿ. ಈ 50 ಚಿತ್ರಗಳಲ್ಲಿ ಪ್ರತಿಯೊಂದು ಟೀಮ್, ಒಂದು ಬಿಹೈಂಡ್ ದ ಸೀನ್ಸ್ ಆಗಲಿ, ನನ್ನ ಫ್ಯಾಮ್ಲಿ ಸಪೋರ್ಟ್ ಆಗಲಿ, ಎಲ್ಲರೂ ತುಂಬಾ ಮುಖ್ಯ ಪಾತ್ರ ಪ್ಲೇ ಮಾಡಿದ್ದಾರೆ. ನಾನು ಇವತ್ತು 50th ಮೂವಿ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಇಟ್ಸ್ ನಾಟ್ ಮೈ ಕ್ರೆಡಿಟ್. ಎಲ್ಲ ಟೀಮ್ಸ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿಯೊಂದು ಮೂವೀಸ್ ಟೀಮ್, ಒಂದು ತಂಡದ ಎಫರ್ಟ್ ಇರುತ್ತೆ ಅದರಲ್ಲಿ, ಒಂದು ಟೀಮ್ ಎಫರ್ಟ್. ಸೊ ಪ್ರತಿಯೊಂದು ಟೀಮ್ ತುಂಬ ಹಾರ್ಡ್ ವರ್ಕ್ ಪಟ್ಟಿದ್ದಾರೆ. ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಅದು ಬೈ ಚಾನ್ಸ್ ಆಗಿತ್ತು. ನಾನು ಹಾಗೆ ಕಂಟಿನ್ಯೂ ಮಾಡಿದ್ದೀನಿ. ಸೊ ನನ್ನ ಡಿರೆಕ್ಟರ್ಸ್ ಹತ್ರ, ನನ್ನ ಕೋ ಆ್ಯಕ್ಟರ್ಸ್ ಹತ್ರ ತುಂಬ ಕಲ್ತಿದ್ದೀನಿ ಆ್ಯಕ್ಚುಲಿ. ಸೊ ದ್ಯಾಟ್ ವಾಸ್ ಮೈ ಜರ್ನಿ. ಆ್ಯಂಡ್ ಯಾವಾಗ ಒಂದು ಪ್ರಯತ್ನ ಇಟ್ಟು ನಾನು ಇನ್ನೂ ಚೆನ್ನಾಗಿ ಮಾಡಬೇಕು, ಐ ಹ್ಯಾವ್ ಟು ಲರ್ನ್ ಮೋರ್ ಅಬೌಟ್ ಆ್ಯಕ್ಟಿಂಗ್, ಲ್ಯಾಂಗ್ವೇಜಸ್ ಆಗಲಿ. ಸೊ ಮದುವೆ ನಂತರ ಕೂಡ ಹೆಚ್ಚಾಗಿ ಒಳ್ಳೆ ಮೂವೀಸ್ ಮಾಡಬೇಕು. ಸೊ ದ್ಯಾಟ್ ಹ್ಯಾಸ್ ಬಿನ್ ದ ಎಫರ್ಟ್ ಆಲ್ವೇಸ್ ಫಾರ್ ಮೀ. ಆ್ಯಂಡ್ ಇವತ್ತು ಕೂಡ ನಾನು ಕಲಿತಾ ಇದ್ದೀನಿ ಅಂತ ಹೇಳ್ಬೋದು ಆಸ್ ಅ ಸ್ಟೂಡೆಂಟ್ ಆಫ್ ಸಿನಿಮಾ. ಪ್ರತಿಯೊಂದು ಮೂವಿ ಸೆಟ್ಗೆ ನಾನು ಫಸ್ಟ್ ಡೇ ಬಂದಾಗ ನನಗೆ ಆ ಸೇಮ್ ಸ್ಟೂಡೆಂಟ್ ಥರನೇ ನಾನು ಬರ್ತೀನಿ, ಏನೋ ಕಲಿಬೇಕು, ಇದು ಹೊಸ ಪಾತ್ರ, ನನಗೆ ಒಂದು ಹೊಸ ರೀತಿಯೇ ಬರ್ತೀನಿ. ಸೊ ಮುಖ್ಯವಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಎಸ್ಪೆಷಲಿ ನನ್ನ ಆಡಿಯನ್ಸ್ಗೆ. ಬಿಕಾಸ್ ಅವ್ರ ಸಪೋರ್ಟ್ ಇಲ್ಲದೆ ಖಂಡಿತ ಸಾಧ್ಯ ಆಗ್ತಾ ಇರಲಿಲ್ಲ. ಅಂದರೆ ದೊಡ್ಡ ದೊಡ್ಡ ಲೆಜೆಂಡ್ರಿ ಜೊತೆಲ್ಲ ಆ್ಯಕ್ಟ್ ಮಾಡ್ಕೊಂಡು ಬಂದಂಥವ್ರು, ಇವಾಗ ಈಗಿನ ಜನ್ರೇಷನಲ್ಲಿ ಕೂಡ ಅವ್ರ ಜೊತೆನೂ ನೀವು ಆ್ಯಕ್ಟ್ ಮಾಡ್ಕೊಳಕ್ಕೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅನಿಸುತ್ತೆ, ಓ ಪ್ರಿಯಾಂಕಾ ಮೇಡಮ್ ಒಂದು ಸ್ವಲ್ಪ ರಫ್ ಆಗಿರ್ಬೋದೇನು, ಅವ್ರ ಜೊತೆಲ್ಲ ಆ್ಯಕ್ಟ್ ಮಾಡಿದ್ದಾರೆ, ನಾವು ಕೋ ಆರ್ಟಿಸ್ಟ್ ಆಗಿ ಹೇಗೆ ಅವ್ರ ಜೊತೆ ವರ್ಕ್ ಮಾಡೋದು, ಈ ಥರದ್ದೆಲ್ಲ ಅವರಲ್ಲಿ ಗೊಂದಲ ಇರುತ್ತೆ. ಅದನ್ನು ಬಂದು ನಿಮ್ಮ ಹತ್ರ ಹೇಳಿದಾಗ ಅಥವಾ ಹೇಳಿದ್ದೇನಾದರೂ ಉಂಟಾ ಅಂತ, ಇದು ಹೊಸ ಆರ್ಟಿಸ್ಟ್ಗಳು ಬಂದಾಗ? ರಫ್ ಅಂತ ಯಾರು ಹೇಳಿಲ್ಲ. ಅಲ್ಲ, ಸೀನಿಯರ್ ಅಂದರೆ ಭಯ ಇದ್ದೇ ಇರುತ್ತೆ. ಹೌದು. ಬಟ್ ಅದು ಫಸ್ಟ್ ಡೇ. ಆಮೇಲೆ ಸ್ವಲ್ಪ ವರ್ಕ್ ಸ್ಟಾರ್ಟ್ ಆದಮೇಲೆ ಯಾರಿಗೆ ಅಷ್ಟೊಂದು ಇದು ಇರಲ್ಲ. ನಾವೆಲ್ಲರೂ ಒಂದು ಫ್ಯಾಮ್ಲಿ ಥರನೇ ಆ್ಯಕ್ಚುಲಿ ಪ್ರತಿಯೊಬ್ಬರು ಆರ್ಟಿಸ್ಟ್ಗಳೆಲ್ಲ. ಸೊ ಐ ಥಿಂಕ್ ಇಟ್ಸ್ ಅ ಸ್ಮಾಲ್ ಇಂಡಸ್ಟ್ರಿ. ಎಲ್ರಿಗೂ ಗೊತ್ತಿದೆ. ಐ ಹ್ಯಾವ್ ಬಿನ್ ಲಕ್ಕಿ ದಟ್ ನನಗೆ ವಿಷ್ಣು ಸರ್ ಆಗಲಿ, ರವಿ ಸರ್ ಆಗಲಿ, ಉಪೇಂದ್ರ ಅವರು, ಪ್ರಭುದೇವ್ ಅವರು, ಶಿವಣ್ಣ ಅವ್ರ ಜೊತೆ ಎಲ್ಲ ನಾನು ತುಂಬ ಅರ್ಲಿ ಅರ್ಲಿ ಸ್ಟಾರ್ಟ್ ಆಫ್ ಮೈ ಕರಿಯರಲ್ಲಿ ನಾನು ವರ್ಕ್ ಮಾಡಿದೆ ದೊಡ್ಡ ದೊಡ್ಡ ಮೂವೀಸ್ನಲ್ಲಿ. ಸೊ ದಟ್ ನನಗೆ ಅದೃಷ್ಟ ಅದು. ಸೊ ಐ ಫೀಲ್ ಲಕ್ಕಿ. ಬಟ್ ದ್ಯಾಟ್ ಸೆಡ್ ಐ ಹ್ಯಾವ್ ವರ್ಕ್ ವಿತ್ ಲಾಟ್ ಆಫ್ ನ್ಯೂ ಪೀಪಲ್ ಆಲ್ಸೋ. ಸೆಕೆಂಡ್ ಹಾಫ್ ಆಫ್ ಮೈ ಕರಿಯರ್ ನಾನು ತುಂಬ ಹೊಸಬ್ರ ಜೊತೆ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಆ ಮೂವೀಸ್ ಸಕ್ಸಸ್ ಕೂಡ ಆಗಿದೆ. ಆ್ಯಂಡ್ ಐ ಫೀಲ್ ರಿಯಲಿ ಹ್ಯಾಪಿ ಅಬೌಟ್ ದ್ಯಾಟ್. ಬಿಕಾಸ್ ಹೊಸಬ್ರು ಒಂದು ಫ್ರೆಶ್ ಫೈರ್, ಒಂದು ಟ್ಯಾಲೆಂಟ್, ಒಂದು ಎನರ್ಜಿ ತೊಗೊಂಬರ್ತಾರೆ ಮೂವೀಸ್ಗೆ, ವಿಚ್ ಐ ರಿಯಲಿ ಲೈಕ್. ಓಕೆ, ಅಂದರೆ ಈಗ ಸಿನಿಮಾನೇ ಒಂದು ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಈಸಿ. ಸಿನಿಮಾ ಜೊತೆಗೆ ಫ್ಯಾಮಿಲಿನೂ ಬ್ಯಾಲೆನ್ಸ್ ಮಾಡಬೇಕು. ಈ ಕಡೆ ಹಸ್ಬೆಂಡು ಕೂಡ ಸೂಪರ್ ಸ್ಟಾರ್, ಅವರು ಬ್ಯಾಲೆನ್ಸ್, ಇನ್ನೊಂದು ಕಡೆ ಮಕ್ಕಳು, ಅವರು ಚಿಕ್ಕವರಲ್ಲ, ಅವರು ಕೂಡ ದೊಡ್ಡವರಾಗಿದ್ದಾರೆ ಇವಾಗ, ಅವ್ರನ್ನೂ ಬ್ಯಾಲೆನ್ಸ್ ಮಾಡಬೇಕು. ಇದನ್ನೆಲ್ಲ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ? ಒಂದು ಸ್ವಲ್ಪ ಕಷ್ಟ ಆಗಲ್ವಾ ನಿಮಗೆ ಅಂತ? ಕಷ್ಟ ಇನ್ ದ ಸೆನ್ಸ್ ಕೆಲವು ಸತಿ ಆಗುತ್ತೆ. ಹೌದು, ನನಗೆ ತುಂಬ ಜಿಮ್ ಮಾಡೋಕ್ಕೆ ಅಥವಾ ನೀವು ಹೇಳಿದಿರಲ್ವ ಬ್ಯೂಟಿ ಸೀಕ್ರೆಟ್, ಬಟ್ ಅದು ಎಲ್ಲ ಚರ್ಚೆ ಮಾಡೋಕ್ಕೆ ಜಾಸ್ತಿ ಟೈಮ್ ಸಿಕ್ಕಲ್ಲ. ಬಿಕಾಸ್ ಮನೆ, ಮಕ್ಕಳು, ಐ ಮೀನ್ ಪೆಟ್ಸ್ ಕೂಡ ಇದೆ. ಸೊ ಐ ಹ್ಯಾವ್ 2 cats. ಆಮೇಲೆ ಆಯುಷ್ ಇವಾಗ ಮೂವಿ ಮಾಡ್ತೀನಿ, ಅಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀನಿ. ಸೊ ನಾವು ತುಂಬ ಹ್ಯಾಂಡ್ಸ್ ಆನ್ ಮನೆಯಲ್ಲಿ, ಪ್ಲಾಂಟ್ಸ್ ಆಗಲಿ, ಈ ಜಾಗದ್ದು ಕನ್ಸ್ಟ್ರಕ್ಷನ್ ಆಗಲಿ, ಅಡುಗೆ ಆಗಲಿ ಎಲ್ಲ ನಾವೇ. ಸೊ ಬಟ್ ನಾನೆಲ್ಲ
ಪ್ರತಿಯೊಂದು ಕೆಲಸ ಇಷ್ಟಪಟ್ಟು ಮಾಡ್ತೀನಿ. ಸೊ ನನಗೆ ಅದನ್ನು ಕೆಲಸ ಅಂತ ಅನ್ಸಲ್ಲ. ಸೊ ಆ್ಯಕ್ಟಿಂಗ್ ನನಗೆ ತುಂಬ ಖುಷಿ ಕೊಡುತ್ತೆ. ನಾನು ಕ್ರಿಯೇಟಿವ್ ಎನರ್ಜಿಗೆ ಒಂದು ಚಾನಲೈಸ್ ಮಾಡಿ ಮಾಡ್ತೀನಿ. ಸೊ ಐ ಫೀಲ್ ಲೈಕ್ ನನಗೆ ಅದು ಕೆಲಸ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದ್ರೆ ಸುಸ್ತಾಗುತ್ತೆ. ಸೊ ಪ್ರತಿಯೊಂದು ಖುಷಿಯಿಂದ ಮಾಡಿದರೆ ಅದು ಕೆಲಸ ಅನ್ಸಲ್ಲ. ಸೊ ಹಾಗೆ ಮಾಡ್ತಾ ಇದ್ದೀವಿ, ನೋಡೋಣ. ಓಕೆ, ಇವಾಗ ಡಿಟೆಕ್ಟಿವ್ ತೀಕ್ಷ್ಣ ವಿಚಾರಕ್ಕೆ ಬಂದರೆ ನಿಮ್ಮ ಕರಿಯರ್ ಒಂದು ಸ್ವಲ್ಪ ಡಿಫ್ರೆಂಟ್ ಆದ ಸಿನಿಮಾ ಅಂತ ಹೌದು. ಆ್ಯಕ್ಷನ್ ಇದೆ, ಸಾಕಷ್ಟು ಫೈಟ್ಗಳಲ್ಲೆಲ್ಲ ನೀವು ಹೊರಡಿದ್ರೆ ಬಟ್ ಆ ಫೈಟ್ ಸೀನ್ಗಳೆಲ್ಲ ಮಾಡುವಾಗ ಬಟ್ ನಿಮ್ಗೆ ಏನು ಅನಿಸ್ತು? ಅದು ಉಪ್ಪಿ ಸರ್ ಏನಾದರೂ ಈ ರೀತಿ ಹೇಳುವಂಥದ್ದು ಏನಾದರೂ ಫೀಡ್ಬ್ಯಾಕ್ ಏನಾದ್ರು ಕೊಡ್ತಾರೆ, ಅದು ಆ ರೀತಿ ಇರಬೇಕು ಈ ರೀತಿ ಇರಬೇಕು ಅನ್ನುವಂಥದ್ದು ಏನಾದರೂ ಕೊಡ್ತಾರಾ, ಅಥವಾ ಇಲ್ಲ ನಿಮ್ಗೆ ಫ್ರೀ ಆಗಿ ಬಿಟ್ಬಿಡ್ತಾರೆ ಹಿಂಗೆ ಅಂತ? ನಾನು ಕೇಳಿದೆ, ನನ್ನ ಫಸ್ಟ್ ಮೂವಿ ಉಗ್ರಾವತಾರ, ನನ್ನ ಫಸ್ಟ್ ಆ್ಯಕ್ಷನ್ ಮೂವಿ, ಆವಾಗ ಸ್ವಲ್ಪ ಕೇಳಿದ್ದೆ. ಉಗ್ರಾವತಾರದ ನಂತರ ನನಗೆ ತುಂಬ ಕಾನ್ಫಿಡೆನ್ಸ್ ಬಂತು ಈ ಮೂವಿ ಬಗ್ಗೆ. ಬಟ್ ಇಲ್ಲಿ ಈ ಆ್ಯಕ್ಷನ್ ಸೀಕ್ವೆನ್ಸಸ್ ಇನ್ನೊಂದು ಚೂರು ಸ್ಟೈಲಿಶ್ ಆಗಿದೆ ಈ ಮೂವಿನಲ್ಲಿ. ಇನ್ನೊಂದು ಸ್ವಲ್ಪ ಸ್ಲೀಕ್ ಆ್ಯಕ್ಷನ್, ಸ್ವಲ್ಪ ವೆಸ್ಟರ್ನೈಸ್ಡ್ ಇದೆ. ಸೊ ಇದರಲ್ಲಿ ಸ್ವಲ್ಪ ಬೇರೆ ಸ್ಟೈಲ್ ಯೂಸ್ ಮಾಡಬೇಕಾಗಿತ್ತು. ಬಟ್ ಉಗ್ರಾವತಾರಲ್ಲಿ ತುಂಬ ಮಾಸ್ ಆ್ಯಕ್ಷನ್ ಇತ್ತು. ಬಟ್ ಒಂದ್ಸತಿ ಒಂದು ಫೈಟ್ ಮಾಡಿದ ನಂತರ ಒಂದು ಅನುಭವ ಆಗುತ್ತೆ ಅಲ್ವಾ, ಲೈಕ್ ಹೇಗೆ ಮಾಡ್ಬೋದು, ಹೇಗೆ ಪ್ರಿಕಾಷನ್ ತೆಗಿಬೋದು, ಅಥವಾ ಟೈಮಿಂಗ್ ಬಗ್ಗೆ. ಸೊ ಮಾಸ್ಟರ್ ಜೊತೆ ನಾನು ವರ್ಕ್ ಮಾಡಿದೆ ತುಂಬ, ಲೈಕ್ ರಿಹರ್ಸಲ್ಸ್ ಮಾಡಿದೆ, ಅದು ಹೆಂಗೆ ಮಾಡಬೇಕು, ಫೈಟ್ದು ಒಂದು ಕೊರಿಯೋಗ್ರಫಿ ಇರುತ್ತೆ ಅಲ್ವಾ, ಅದನ್ನು ಅರ್ಥ ಮಾಡ್ಕೋಬೇಕು. ಇಲ್ಲಾಂದರೆ ಬೇರೆಯವ್ರಿಗೆ ಎಡ್ ಬೀಳ್ಬೋದು. ಟೈಮಿಂಗ್ ತುಂಬ ಇಂಪಾರ್ಟೆಂಟು. ಸೊ ಇಟ್ ಶುಡ್ ಲುಕ್ ರಿಯಲ್ ಬಟ್ ಯು ಆರ್ ನಾಟ್ ರಿಯಲಿ, ಇಂಪ್ಯಾಕ್ಟ್ ಕಮ್ಮಿ ಇರಬೇಕು. ಸೊ ತುಂಬ ಟೆಕ್ನಿಕಾಲಿಟೀಸ್ ಇದೆ, ಅದೆಲ್ಲ ಕಲ್ತಿದ್ದೀನಿ ಆ್ಯಕ್ಚುಲಿ. ಸೊ ಅದೆಲ್ಲ ಇಂಪಾರ್ಟೆಂಟ್ ಆಗಿತ್ತು. ಅದ್ರ ಜೊತೆಲಿ ಫಿಸಿಕಲಿ ಸ್ವಲ್ಪ ಫಿಟ್ ಆಗೋದು, ಲೈಕ್ ಜಿಮ್ ಹೋಗೋದು, ಈ ಥರ ಫೈಟ್ ಸೀಕ್ವೆನ್ಸಸ್ ಆಗಿದಾಗ ಮಸಲ್ ಸ್ಟ್ರೆಂತ್ ಬೇಕು. ಸೊ ಇಲ್ಲಾಂದರೆ ಈಸಿಯಾಗಿ ಏಡ್ ಬೀಳ್ಬೋದು. ಸೊ ಅದೆಲ್ಲ ಮಾಡಿದೆ, ಸ್ವಲ್ಪ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದೆ. ಆ್ಯಂಡ್ ಉಪೇಂದ್ರ ಅವ್ರ ಹತ್ರ ಟಿಪ್ಸ್ ಖಂಡಿತ ತೊಗೊತಿದ್ವಿ. ಲೈಕ್ ಕಿಕ್ದು ಅವರು ಪಾಸ್ಚರ್ ತೋರಿಸ್ಕೊಟ್ರು, ಲೈಕ್ ಕಾಲು ಹೇಗೆ ಮಡ್ಚಿ ಒಂದು ಕಿಕ್ ಇದೆ, ಸ್ಟ್ರೇಟ್ ಕಾಲು ಮಾಡೋದಲ್ಲ. ಸೊ ಅದೆಲ್ಲ ಹೇಳ್ಕೊಟ್ರು, ಹೇಗೆ ಮಾಡೋದು, ಒಂದು ಕಾಲಲ್ಲಿ ಬ್ಯಾಲೆನ್ಸ್ ತೊಗೊಂಡು ಕಿಕ್ ಮಾಡಬೇಕು, ಅದೆಲ್ಲ ಹೇಳ್ಕೊಟ್ರು. ಅಂದರೆ ಈ ಆ್ಯಕ್ಷನ್ ಸೀನ್ ಮಾಡೋಕ್ಕೆಲ್ಲ ಒಂದು ವರ್ಗನೆ ನಿಮ್ಮ ಫ್ಯಾಮಿಲಿಯಲ್ಲೇ ಇದ್ದಾರೆ. ಉಪ್ಪಿ ಸರ್ ಇದ್ದಾರೆ, ಇವಾಗ ನಿರಂಜನ್ ಇದ್ದಾರೆ. ಈಗ ನಿಮ್ಮ ಮಗ ಏನಾದ್ರು ಅವರು ಕೂಡ ಇನ್ನೇನು ಆ್ಯಕ್ಷನ್ ಮಾಡಿದ್ದಾನೆ ಆ್ಯಕ್ಚುಲಿ. ನಾವು ಪ್ರಿಯಾಂಕಾ ಮೇಡಮ್ ನೋಡಿರೋದಂದ್ರೆ ರೊಮ್ಯಾಂಟಿಕ್ ಕ್ಯಾರೆಕ್ಟರ್ ಅಲ್ಲಿ ನಮ್ಮನ್ನೆಲ್ಲ ರಂಜಿಸ್ತಾರೆ, ಈ ರೀತಿ ಎಲ್ಲ ನೋಡ್ಕೊಂಡು ಬಂದಿರೋದು. ನೀವು ಕೂಡ ಸಡನ್ಲಿ ಆ್ಯಕ್ಷನ್ಗೆ ರಿಟರ್ನ್ ಆಗಿರುವಂಥದ್ದು, ಅದ್ರ ಬಗ್ಗೆ ಏನು ಹೇಳ್ತೀರಿ? ಎಲ್ಲರೂ ಆ್ಯಕ್ಷನ್ ಸಿನಿಮಾಗಳಲ್ಲೇ ಬ್ಯುಸಿ ಆಗಿರುವಂಥ. ಇಲ್ಲ, ಇದು ಆ್ಯಕ್ಚುಲಿ ಎರಡನೇ ಪ್ರಯತ್ನ ನಂದು, ಅಪಾರ್ಟ್ ಫ್ರಮ್ ಉಗ್ರಾವತಾರ. ಅದಕ್ಕಿಂತ ಮುಂಚೆ ನಾನು ಆ್ಯಕ್ಷನ್ ಮಾಡಿರಲಿಲ್ಲ. ಸಣ್ಣ ಪುಟ್ಟದ್ದು ಆ್ಯಕ್ಷನ್ ಸೀಕ್ವೆನ್ಸಸ್ ಎಲ್ಲ ಮೂವಿಯಲ್ಲಿ ಇರುತ್ತೆ, ಲೈಕ್ ಏಟ್ ಬೀಳೋದು ಅಥವಾ ಓಡು ಹೋಗೋದು ಅಥವಾ ಕ್ಲೈಮ್ಯಾಕ್ಸಲ್ಲಿ ನಾವು ಏನಾದ್ರು ಮಾಡಿದರೆ. ಬಟ್ ಪೂರ್ತಿ ಆ್ಯಕ್ಷನ್ ಮೂವೀಸ್ ಉಗ್ರಾವತಾರ ಒಂದೇ. ಆಮೇಲೆ ಸೆಕೆಂಡ್ ಹಾಫ್ ಮಾಡಿದೆ, ಅದರಲ್ಲಿ ಒಂಚೂರು ಆ್ಯಕ್ಷನ್ ಇತ್ತು, ಅದು ಕಾನ್ಸ್ಟೇಬಲ್ ಪಾತ್ರ. ಬಟ್ ಇದರಲ್ಲಿ ಬೇರೆ ಥರ ಇದೆ. ಬಟ್ ಇಲ್ಲ, ಇನ್ ದ ಸೆನ್ಸ್ ಇವಾಗ ನೆಕ್ಸ್ಟ್ ನಾನು ಬರೀ ಆ್ಯಕ್ಷನ್ ಮಾಡ್ತೀನಿ ಅಂತ ಏನಿಲ್ಲ, ಬೇರೆ ಬೇರೆ ಜಾನರ್ಸ್ದು ಮೂವೀಸ್ ಮಾಡ್ತಾ ಇದ್ದೀನಿ. ಇದು ಒಂದು ಬಂದಿತ್ತು, ಅದಕ್ಕೆ ಐ ಟ್ರೈ ಟು ಡೂ ಮೈ ಬೆಸ್ಟ್, ಇದಕ್ಕೆ ಜಸ್ಟಿಸ್ ಮಾಡೋಣ ಅಂತ. ಸೊ ನಾನು ನಿಮಗೆ ಗೊತ್ತಿರ್ಬೋದು, ಲೈಕ್ ನಾನು ಪ್ರತಿಯೊಂದು ಮೂವಿ ಬೇರೆ ಥರ ಇರುತ್ತೆ. ಲಾಸ್ಟ್ ಮೂವಿ ಸೆಪ್ಟೆಂಬರ್ 21 ಬೇರೆ ಥರ ಇತ್ತು, ಅದರಲ್ಲಿ ಕೇರ್ ಗಿವರ್ ಪಾತ್ರ ಇತ್ತು, ಇನ್ನೊಂದು ಹಾರರ್ ಇದೆ. ಸೊ ಈ ಜಾನರ್ಗೆ ಹೇಗಿರ್ಬೇಕಾಗಿತ್ತು ಅದು ಪ್ರಯತ್ನ ಪಟ್ಟಿದ್ದೀನಿ ಅಷ್ಟೇ. ಅಂದ್ರೆ ಆರ್ಟಿಸ್ಟ್ ಅಂದಾಗ ಒಂದೇ ರೀತಿ ಪಾತ್ರ ಮಾಡ್ಕೊಂಡು ಹೋಗುವಂಥದ್ದು ಇಲ್ಲ, ವೆರ್ಸಟೈಲ್ ಆಗಿರ್ಬೇಕು, ವೇರಿಯೇಷನ್ ಆಗ್ತಾ ಇರಬೇಕು, ಡೇ ಬೈ ಡೇ ಚೇಂಜ್ ಆಗ್ತಾನೆ ಇರಬೇಕು. ಈ ರೀತಿ ಪಾತ್ರಗಳು ನಿಮ್ಮನ್ನೇ ಹುಡ್ಕೊಂಡು ಬಂದಾಗ ನಿಮಗೆ ತುಂಬ ಎಕ್ಸೈಟ್ ಎಲ್ಲ ಇರುತ್ತೆ, ಹೆಂಗೆ ನಡಿ ಟ್ರೈ ಮಾಡೋಣ ನೋಡೋಣ ಅನ್ನೋ ರೀತಿಯಲ್ಲಿ? ಆ್ಯಕ್ಷನ್ ಸ್ವಲ್ಪ ಎಕ್ಸೈಟಿಂಗ್, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಆ್ಯಕ್ಷನ್ಗೆ ಅಲಾಂಗ್ ವಿತ್ ಆ್ಯಕ್ಟಿಂಗ್ ಇನ್ನೊಂದು ಫಿಸಿಕ್ಯಾಲಿಟಿ ಬರುತ್ತೆ, ಲೈಕ್ ಫಿಸಿಕಲ್ ಫಿಟ್ನೆಸ್ ಆಗಲಿ, ಅದು ಒಂದು ಹೊಸ ಕ್ರಾಫ್ಟ್, ಅದನ್ನು ಕಲಿಬೇಕಾಗತ್ತೆ. ಸೊ ಅದು ಸ್ವಲ್ಪ ಚಾಲೆಂಜ್ ಆಗಿ ತೊಗೊಂಡೆ. ಬಿಕಾಸ್ ತುಂಬ ಜನ ಹೇಳಿದ್ರು, ನಿಮ್ಮ ಕೈಯಲ್ಲಿ ಆಗತ್ತಾ, ತುಂಬ ಕಷ್ಟ, ಹೆಂಗೆ ಕಾಣಿಸ್ಕೊಳ್ತೀರಾ, ತುಂಬ ಸಾಫ್ಟ್ ಆಗಿದ್ದೀರಾ, ಅಥವಾ ಏನೋ ಈ ಥರ ಪಾತ್ರಗಳಿಗೆ ಬೇರೆ ಥರ ಇದು ಬೇಕು. ಬಟ್ ಅದಕ್ಕೆ ನಾನು ಚಾಲೆಂಜ್ ಆಗಿ ತೊಗೊಂಡೆ, ಲೈಕ್ ಟ್ರೈ ಮಾಡೋಣ, ಐ ಮೀನ್ ಇಷ್ಟ ಆಗಿದ್ರೆ ಆಗ್ಬೋದು. ಸೊ ಲೈಫಲ್ಲಿ ಎಲ್ಲ ಆಸ್ ಆ್ಯಕ್ಟ್ರೆಸ್ ನಾವು ಪ್ರತಿಯೊಂದು ಟ್ರೈ ಮಾಡಬೇಕು, ವಿ ವರ್ಸಟೈಲ್. ಸೊ ಅದಕ್ಕೆ ಸ್ವಲ್ಪ ಟ್ರೈನಿಂಗ್ ತೊಗೊಂಡೆ. ಬಟ್ ನನಗೆ ಔಟ್ಪುಟ್ ಖುಷಿ ಕೊಡ್ತು, ಲೈಕ್ ಐ ಆಮ್ ಹ್ಯಾಪಿ ವಿತ್ ಇಟ್. ನೀವೇನು ಉಗ್ರಾವತಾರ ತುಂಬ ಜನ ಇಷ್ಟಪಟ್ಟಿದ್ದಾರೆ. ಯಾ, ಸೊ ಅಂದ್ರೆ ನಾವು ನೋಡಿದ್ವಿ ಅಂದ್ರೆ ಮಾಲಾಶ್ರೀ ಮೇಡಮ್ ಅವರು ಕೂಡ ಈ ಆಕ್ಷನ್ ಸಿನಿಮಾಗಳು ಹೌದು, ಅವರು ತುಂಬ ಇನ್ಸ್ಪಿರೇಷನ್ ನಮಗೆ. ಹೌದು, ವಿಜಯಶಾಂತಿ ಮ್ಯಾಮ್ ಅವರೆಲ್ಲ ತುಂಬ ಇನ್ಸ್ಪಿರೇಷನ್ ನಮಗೆ. ಇವಾಗ ಡಿಟೆಕ್ಟಿವ್ ತೀಕ್ಷ್ಣ ವಿಚಾರಕ್ಕೆ ಬಂದರೆ ಏನು ಕಾನ್ಸೆಪ್ಟ್ ಹೇಳಕ್ಕೆ ಕೊಟ್ಟಿದ್ದೀರಾ ಅನ್ನುವಂಥದ್ದು ವಿಚಾರ. ಅಂದರೆ ನೀವು ಫಸ್ಟ್ ಸ್ಟೋರಿ ಕೇಳಿದಾಗ ಅದ ನಿಮಗೆ ನಾನು ಇದನ್ನು ಮಾಡಬೇಕು ಅಂತ ಅನಿಸುವಂಥದ್ದು ಒಂದು ಪಾಯಿಂಟ್ ಹೇಳೋದಾದರೆ ಏನು ಹೇಳ್ತೀರಾ ಅಂತ? ಸೊ ಆ್ಯಕ್ಚುಲಿ ಕಾಂಟೆಂಟ್ ತುಂಬ ಚೆನ್ನಾಗಿತ್ತು ಈ ಮೂವಿನಲ್ಲಿ. ಉಗ್ರಾವತಾರಲ್ಲಿ ಸಂಪೂರ್ಣವಾಗಿ ಆ್ಯಕ್ಷನ್ ಇತ್ತು, ಮಾಸ್ ಮೂವಿ ಥರ. ಬಟ್ ಇದರಲ್ಲಿ ತುಂಬ ಒಳ್ಳೆ ಕಾಂಟೆಂಟ್ ಇದೆ. ತೀಕ್ಷ್ಣದು ಜರ್ನಿ ಇದೆ, ಅವ್ರ ಚಿಕ್ಕ ವಯಸ್ಸಿಂದ ಹೇಗೆ ಸ್ಟ್ರಗಲ್ ಮಾಡ್ಕೊಂಡು ಹೌ ಶಿ ಬಿಕಮ್ಸ್ ಅ ಡಿಟೆಕ್ಟಿವ್. ಅದು ತುಂಬ ಐ ಥಿಂಕ್ ತುಂಬ ಇನ್ಸ್ಪೈರಿಂಗ್ ಕೂಡ. ಅದು ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬ ಇನ್ಸ್ಪೈರಿಂಗ್ ಅನ್ಸುತ್ತೆ. ಅದು ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಲೈಫಲ್ಲಿ ಫೇಸ್ ಮಾಡಿ ಆಮೇಲೆ ಒಂದು ಒಂದು ಡಿಟೆಕ್ಟಿವ್ ಆಗೋದು, ಆಮೇಲೆ ಕೇಸ್ಗಳು ಸಾಲ್ವ್ ಮಾಡೋದು, ವಿದ್ಯೆ ಇಲ್ಲದೆ ಅದು ಒಂದು ಇನ್ಸ್ಪೈರಿಂಗ್ ಜರ್ನಿ ಇದೆ. ಸೊ ಕ್ಯಾರೆಕ್ಟರ್ ಇಟ್ಸ್
ಸೆಲ್ಫ್ ಹ್ಯಾಸ್ ಅ ಜರ್ನಿ. ಅದ್ರ ಜೊತೆಲಿ ವ್ಯಾರಿಯಸ್ ಸಬ್ ಪ್ಲಾಟ್ಸ್ ಇದೆ ಮೂವಿನಲ್ಲಿ, ಬೇರೆ ಬೇರೆ ಸ್ಟೋರೀಸು. ಆಮೇಲೆ ಅದನ್ನ ಹೇಗೆ ಇವ್ರ ಹತ್ರ ಬರುತ್ತೆ, ಅದು ಹೇಗೆ ಸಾಲ್ವ್ ಆಗುತ್ತೆ. ಅದ್ರ ಜೊತೆಲಿ ತೀಕ್ಷ್ಣದ ಕ್ಯಾರೆಕ್ಟರ್ಲಿ ತೀಕ್ಷ್ಣ ಅಂದರೆ ಶಾರ್ಪ್, ಸೊ ಶಿ ಇಸ್ ವೆರಿ ಇಂಟೆಲಿಜೆಂಟ್. ಸೊ ಇಂಟೆಲಿಜೆನ್ಸ್ ಜೊತೆಲಿ ಈ ಯುನೋ ಈ ಫೈಟ್ಸು, ಸೊ ಮೋರ್ ಆಫ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಅವ್ರ ಕೇಸ್ನ ಸಾಲ್ವ್ ಮಾಡ್ತಾರೆ. ಫೈಟ್ಸ್ ಇದೆ ವೆನ್ ನೆಸೆಸರಿ, ಬಟ್ ಆದರೂ ಅವರು ಚಾಣಕ್ಯತನೆಯಿಂದ ಬುದ್ಧಿವಂತರಿಂದ ಅವರು ಸಾಲ್ವ್ ಮಾಡ್ತಾರಲ್ಲ, ಸೊ ಅದು ತುಂಬ ಖುಷಿ ಕೊಡ್ತು ನನಗೆ. ಅಂದರೆ ಒಂದೇ ಕ್ಷಣ ಈಗ ಹೇಳಿದ್ರಿ ಉಗ್ರವತಾರದಲ್ಲೂ ಒಂದು ಸ್ವಲ್ಪ ಆ್ಯಕ್ಷನ್ ಸೀನ್ ಮಾಡಿದ್ದೆ, ಒಂದು ಸ್ವಲ್ಪ ಈಸಿ ಆಯಿತು ನನಗೆ ಈ ಸಿನಿಮಾಕ್ಕಂತೆಲ್ಲ ಹೇಳಿದ್ರಿ. ಬಟ್ ಹಿಂಗೆ ಕಂಟಿನ್ಯೂ ಆದಾಗ ಸಡನ್ಲಿ ಈಗ ಫೈಟ್ ಅಂದಾಗ ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗಿದೆ. ಆ ಸಂದರ್ಭದಲ್ಲಿ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಕಷ್ಟ ಆಯಿತು, ಇದು ಬೇಡವಾಗಿತ್ತೇನೋ ಬೇಕಾ, ಆ ಥರದ್ದು ಏನಾದರೂ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತಾ ಹೇಗೆ? ಇಲ್ಲ, ಆ ಥರ ಏನಿಲ್ಲ. ನಾನು ಮೆಂಟಲಿ ಪ್ರಿಪೇರ್ ಆಗಿರ್ತೀನಿ. ಲೈಕ್ ಮೂವಿ ಸೈನ್ ಮಾಡಿದಾಗನೇ ಈ ಥರ ಎಲ್ಲ ನಾನು ಮಾಡಬೇಕು, ನಾನು ಡೆಲಿವರ್ ಮಾಡಬೇಕು, ಇಲ್ಲಾಂದರೆ ಒಪ್ಕೋಬಾರ್ದು. ಸೊ ಆ್ಯಕ್ಷನ್ ಮೂವಿ ಅಂತ ಫೈಟ್ಸ್ ಇದ್ದೇ ಇರುತ್ತೆ. 3 ಫೈಟ್ ಇತ್ತು. ಕೆಲವರು ಸ್ಟನ್ಸ್ ನಾನೇ ಮಾಡಿದ್ದೀನಿ, ಲೈಕ್ ಬೀಳೋದು ಎಲ್ಲ. ಸಣ್ಣ ಪುಟ್ಟದ ಎಡ್ಗಳು ಬಿದ್ದೇ ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ದಟ್ಸ್ ಅ ಪಾರ್ಟ್ ಆಫ್ ವರ್ಕ್ ಆ್ಯಕ್ಚುಲಿ. ಸೊ ಅದು ನಾವು ಭಯಪಟ್ಟರೆ ಈ ಥರ ರೋಲ್ಸ್ ಮಾಡೋಕ್ಕಾಗಲ್ಲ. ಬಟ್ ಇಲ್ಲ, ಆ ಥರ ಏನಿಲ್ಲ. ಐ ಟ್ರೈ ಟು ಬಿ ವೆರಿ ಪಾಸಿಟಿವ್. ಏನೋ ಮಾಡಿದಾಗ ನಾವೇ ಮಾಡಬೇಕು, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ನ್ಯಾಚುರಲ್ ಆಗಿ ಮಾಡಿದ್ದೀನಿ. ತುಂಬ ವಿಚಿತ್ರವಾಗಿ ಏನೋ ಲೈಕ್ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡೋಕ್ಕೆ ಹೋಗಲಿಲ್ಲ. ಲೈಕ್ ಜನರಲ್ ಆಗಿ ಒಂದು ವುಮೆನ್ ಫೈಟ್ ಮಾಡ್ತಾರೆ. ಇವಾಗ ವುಮೆನ್ ಡಿಟೆಕ್ಟಿವ್ಸ್ ಇದ್ದಾರೆ ರಿಯಲ್ ಲೈಫಲ್ಲಿ, ವುಮೆನ್ ಪೊಲೀಸ್ ಆಫೀಸರ್ಸ್ ಕೂಡ ಇದ್ದಾರೆ. ಸೊ ಅವ್ರು ಯಾವ ಮಟ್ಟಕ್ಕೆ ಮಾಡ್ಬೋದು ಅಷ್ಟೇ ಇನ್ಸ್ಪಿರೇಷನ್ ತೊಗೊಂಡು ನಾನು ಮಾಡಿದ್ದೀನಿ. ಅಂದರೆ ಉಪ್ಪಿ ಸರ್ ಈ ಥರ ಏನಾದ್ರು ನಿಮ್ಮದು ಫೈಟ್ ಸೀನ್ ನೋಡಿದಾಗ ಅಥವಾ ಸಿನಿಮಾ ನೋಡಿದಾಗ ಇನ್ನು ಈ ಥರ ಮಾಡಬೇಕಾಗಿತ್ತು? ಇಲ್ಲ, ಅವ್ರು ತುಂಬ ಖುಷಿ ಪಟ್ಟರು ಆ್ಯಕ್ಚುಲಿ. ಉಗ್ರವತಾರದ್ದು ಕ್ಲೈಮ್ಯಾಕ್ಸ್ 3-4 ಸತಿ ನೋಡಿದ್ದಾರೆ ಅವರು. ತುಂಬ ಇಷ್ಟ ಆಯಿತು ಅವ್ರಿಗೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ವಿ ಅಂದರು. ಆ್ಯಕ್ಚುಲಿ ಅವ್ರು ಹೇಳಿದರು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ದಟ್ ಇಷ್ಟು ಚೆನ್ನಾಗಿ ಮಾಡ್ತೀಯ ಅಂತ. ಬಟ್ ಹಿ ವಾಸ್ ಹ್ಯಾಪಿ ದಟ್ ಇಲ್ಲ ದಟ್ ಫೋರ್ಸ್ ಇಸ್ ದೇರ್ ಅಂತ. ಅಂದರೆ ಉಪ್ಪಿ ಸರ್ಗಾಗಿರ್ಬೋದು, ನಿಮ್ಗೆ ಉಪ್ಪಿ ಸರ್ ಆಗಿರ್ಬೋದು, ನಿಮ್ಗೆ ಅವ್ರ ಸ್ಟ್ರೆಂತ್, ಅವ್ರಿಗೆ ನಿಮಗೆ ಸ್ಟ್ರೆಂತ್. ಅಂದರೆ ಇಬ್ಬರನ್ನ ಯಾವತ್ತೂ ಒಬ್ರನ್ನೊಬ್ರು ಬಿಟ್ಕೊಡಲ್ಲ. ಆ ರೀತಿ ಒಂದು ಸಿನಿಮಾ ವಿಚಾರಕ್ಕೂ ಬಂದ್ರು ಸರಿ, ಪರ್ಸ್ನಲ್ ವಿಚಾರಕ್ಕೂ ಬಂದ್ರೆ ಸರಿ. ಬಟ್ ಈ ಬಾಂಡಿಂಗು ಇನ್ನೂ ಕಂಟಿನ್ಯೂ ಆಗ್ತದೆ. ಈ ಸಿನಿಮಾದಲ್ಲಿ ಒಂದು ಹೊರತುಪಡಿಸಿದ್ರೆ ಇನ್ನೂ ಕಂಟಿನ್ಯೂ ಆಗ್ತಿದೆ. ಇದು ಒಂದು ಕಡೆ ಆದರೆ ಇನ್ನು ಮಕ್ಕಳ ಥರ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ಅಂದರೆ ನೀವು ಈ ಥರ ಆ್ಯಕ್ಷನ್ ಸಿನಿಮಾ ಮಾಡಿದಾಗ ಅವ್ರದ್ದು ಯಾವ ರೀತಿ ಸಪೋರ್ಟ್ ಸಿಗ್ತಿದೆ ನಿಮಗೆ? ಮಕ್ಕಳು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರಿಗೆ ಆ್ಯಕ್ಷನ್ ಮೂವೀಸ್, ನಾನು ಆ್ಯಕ್ಷನ್ ನೋಡೋದು ತುಂಬ ಇಷ್ಟ. ಆ್ಯಂಡ್ ಎಸ್ಪೆಷಲಿ ಸೀರಿಯಸ್ ಪಾತ್ರಗಳು, ಸ್ಟ್ರಾಂಗ್ ಪಾತ್ರಗಳು ಮಾಡಿದ್ದು ತುಂಬ ಖುಷಿ ಆಗುತ್ತೆ ಅವ್ರಿಗೆ. ಎಸ್ಪೆಷಲಿ ಈ ಮೂವಿದು ಲುಕ್ ಆ್ಯಂಡ್ ಫೀಲ್ ತುಂಬ ಇಷ್ಟಪಟ್ಟರು. ಲೈಕ್ ನನ್ನ ಲುಕ್ ಈ ಮೂವಿಯಲ್ಲಿ ನನ್ನ ಮಗಳು ನೆನ್ನೆ ಹೇಳ್ತಿದ್ರು, ಮಮ್ಮ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ತುಂಬ ಫಾರಿನ್ ಲುಕ್ ಇದೆ, ಆಫ್ಟರ್ ಅ ಲಾಂಗ್ ಟೈಮ್ ಲೈಕ್ ತುಂಬ ಸ್ಟೈಲಿಶ್ ಆಗಿ ಕಾಣಿಸ್ಕೊತಾ ಇದೆಯಾ. ಸೊ ಎಲ್ಲರೂ ಎಸ್ಪೆಷಲಿ ಲುಕ್ ಬಗ್ಗೆ ತುಂಬ ಇಷ್ಟಪಟ್ಟಿದ್ದಾರೆ ಇದು ಈ ಮೂವಿದು. ಓಕೆ, ನಿಮಗೆ ಅನ್ಸುತ್ತೆ ನಾನು ಇನ್ನು ಈ ಪಾತ್ರದೊಂದು ಇದೊಂದು ಮಾಡಬೇಕು ಕ್ಯಾರೆಕ್ಟ್ರು, ಆ ಥರದ್ದು ಏನಾದರೂ ನಿಮ್ಗೆ ಅನ್ಸೋ ರೀತಿ ಏನಾದರೂ ಇದೆಯಾ? ಮುಂದೆ ಪಾತ್ರದ ಇದನ್ನ ನಾನು ಮಾಡಬೇಕು, ಇದು ಮಾಡಲೇಬೇಕು ಅನ್ನುವಂಥ. ನಾನು ಮೈಥಾಲಜಿ, ಬಯೋಪಿಕ್ಸ್, ನೆಗೆಟಿವ್ ರೋಲ್ ತುಂಬ ಇದೆ, ತುಂಬ ಥಿಂಗ್ಸ್ ಮಾಡೋಂಗಿದೆ ಖಂಡಿತ. ಬಟ್ ನನಗೆ ಪರ್ಸನಲಿ ಪವರ್ಫುಲ್ ಕ್ಯಾರೆಕ್ಟರ್ಸ್ ತುಂಬ ಇಷ್ಟ, ರಿಯಲಿಸ್ಟಿಕ್ ಕ್ಯಾರೆಕ್ಟರ್ಸ್ ತುಂಬ ಇಷ್ಟ, ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ಸ್ ತುಂಬ ಇಷ್ಟ. ಸೊ ಲೈಕ್ ಚೇಂಜ್ ಮೇಕರ್ಸ್, ಅಥವಾ ನಾನು ಮಹಿಳಾ ಪ್ರಧಾನ ಅಂತ ಹೇಳಿಲ್ಲ, ಬಟ್ ತುಂಬ ಇಂಪ್ಯಾಕ್ಟ್ಫುಲ್ ಕ್ಯಾರೆಕ್ಟರ್ಸ್. ಲೈಕ್ ಒಂದು ಕ್ಯಾರೆಕ್ಟರ್ ಬರುತ್ತೆ ಆ ಮೂವಿನಲ್ಲಿ, ತುಂಬ ಇಂಪ್ಯಾಕ್ಟ್ಫುಲ್ ಆಗಿರ್ತಾರೆ, ಆ ಥರ ಕ್ಯಾರೆಕ್ಟರ್ಸ್ ತುಂಬ ಇಷ್ಟ. ಓಕೆ, ನೀವು ಈ ಥರ ಪಾತ್ರ ಮಾಡಿದಾಗ ಯಾರಾದರೂ ಬಂದು ಮೇಡಮ್ ನಿಮ್ಮ ಈ ಪಾತ್ರ ನನಗೆ ತುಂಬ ಟಚ್ ಆಗೋಯ್ತು, ಈ ಕ್ಯಾರೆಕ್ಟ್ರು, ಆ ರೀತಿ ಒಂದು ಹೇಳಿರುವಂಥದ್ದು ಏನಾದರೂ ಒಂದು ಇನ್ಸಿಡೆಂಟ್ ಏನಾದರೂ? ಏನಂದರೆ ಲೈಕ್ ಬೇರೆ ಬೇರೆ ಆಡಿಯನ್ಸಸ್ ಬೇರೆ ಬೇರೆ ಮೂವೀಸ್ ಇಷ್ಟಪಡ್ತಾರೆ. ಫಾರ್ ಎಕ್ಸಾಂಪಲ್ ತುಂಬ ಜನ ಹೂವೆ ಹೂವೆ ಸಾಂಗ್ ತುಂಬ ಇಷ್ಟಪಡ್ತಾರೆ ಇವತ್ತು ಕೂಡ. ಸೊ H2O ಅದು ಕಾವೇರಿ ಕ್ಯಾರೆಕ್ಟರ್ ತುಂಬ ಜನ ಇವಾಗ ನೆನೆಸ್ಕೊಂಡಿದ್ದಾರೆ. ಅದ್ರ ಜೊತೆಲಿ ನನ್ನ ಬೆಂಗಾಲಿ ಮೂವಿ ಇದೆ ಸಾಥಿ, ಅದು ಎವರ್ಗ್ರೀನ್ ತುಂಬ ದೊಡ್ಡ ಹಿಟ್ ಅದು. ಸೊ ಇವತ್ತು ಕೂಡ ಐ ಮೀನ್ 24 ಇಯರ್ಸ್ ಆಯಿತು ಆ ಮೂವಿ ರಿಲೀಸ್ ಆಗಿ. ಸೊ ಒಂದು ದೊಡ್ಡ ಸಂಭ್ರಮ ಆಯಿತು, ಸೆಲೆಬ್ರೇಷನ್. ಸೊ ಆ ಮೂವಿ ಕೂಡ ತುಂಬ ಜನ ಇವತ್ತು ಕೂಡ ಆ ಕ್ಯಾರೆಕ್ಟರ್ ಸೋನಾಲಿ, ಇವಾಗ ಅಲ್ಲಿ ಹೋಗಿದ್ರೆ ಸೋನಾಲಿ ದಿ ಅಂತ ಕರೀತಾರೆ, ಆ ಪಾತ್ರದ ಹೆಸರನ್ನ ಕರೀತಾರೆ ನನಗೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ರೆ ಕ್ಯಾಲ್ಕಟ್ಟಲ್ಲಿ. ಸೊ ಆ ಥರ ತುಂಬ ಜನಗೆ ಒಂದೊಂದು ಕ್ಯಾರೆಕ್ಟರ್ ಇಷ್ಟ ಆಗಿ ಅವ್ರಿಗೆ ಪರ್ಸನಲ್ ಆಗಿ ಇಷ್ಟ ಆಗಿರ್ಬೋದು. ಸೊ ಆ ಥರ ತುಂಬ ಜನ ನೆನೆಸ್ಕೊಂತಾರೆ. ಓಕೆ, ನಮಗೂ ನೀವು ಪ್ರಿಯಾಂಕಾ ಮೇಡಮ್ ಅಂದ್ರೆ ನಮಗೂ ನೆನಪದೆ ಹೂವೆ ಹೂವೆ ನೀವು ಆ ಬುಟ್ಟಿ ಹಿಡ್ಕೊಂಡು ಬರ್ತಾಗಿರ್ಬೋದು, ಅದೆಲ್ಲ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ರೆ. ಅವಾಗ್ಲೇನೆ ನಮ್ಗೆ ಅನ್ಸುತ್ತೆ ಈ ತರದೊಂದು ಕ್ರಿಯೇಟಿವಿಟಿ ಮಾಡಿದಾರಲ್ಲ ಈ ಸಾಂಗ್ ಅಲ್ಲಿ ಅನ್ನುವಂಥದ್ದು ಕೂಡ. ನಿಮ್ಮನ್ನ ಆ ಫ್ರೇಮಲ್ಲಿ ತೋರಿಸಿರೋದು ಕೂಡ ಅಷ್ಟೇ ಮುದ್ದಾಗಿ ತೋರಿಸಿದ್ರೆ. ನೀವು ಇವಾಗ ಅದನ್ನೆಲ್ಲ ನೋಡಿದಾಗ ನೀವೇನು ರೀಕಾಲ್ ಮಾಡ್ತೀರಾ ಅಂತ? ನನಗೆ ಆ್ಯಕ್ಚುಲಿ ಆವಾಗ ಉಪೇಂದ್ರ ಅವರು ಈ ಸಾಂಗ್ ಎಸ್ಪೆಷಲಿ ಹೂವೆ ಹೂವೆ ಶೂಟಿಂಗ್ ನಾವು
ಎಲ್ಲೆಲ್ಲೋ ಹೋಗ್ತಾ ಇದ್ವಿ ಶೂಟಿಂಗ್ಗೆ, ಒಂದು ಹೂವೆ ಹೂವೆದು ಶಾರ್ಟ್ ತೊಗೊತಾ ಇದ್ವಿ. ಸೊ ಆಲ್ಮೋಸ್ಟ್ 1 ಇಯರಿಂದ ನಾವು ಪ್ರತಿಯೊಂದು ಲೊಕೇಶನಲ್ಲಿ ಎಲ್ಲಿ ಹೋಗ್ತಾ ಇದ್ವಿ ಹೂವೆ ಹೂವೆದು ಒಂದು ಸಾಂಗ್, ಒಂದು ಪಾರ್ಟ್ ಶೂಟ್ ಮಾಡ್ತಿದ್ವಿ. ಸೊ ನಾನು ಪೂರ್ತಿ ಸಾಂಗ್ ಕೇಳಲೇ ಇಲ್ಲ, ಅವಾಗ ನನಗೆ ಕನ್ನಡ ಬರ್ತಾ ಇರಲಿಲ್ಲ. ಸೊ ನಾನು ಇವಾಗ ಹೇಳಿದ್ರೆ ನನಗೆ ಇವಾಗ ನನಗೆ ಅರ್ಥ ಆಗ್ತಾ ಇದೆ ಆ ಸಾಂಗ್ ಎಷ್ಟು ಚೆನ್ನಾಗಿದೆ ಅಂತ. ಅವಾಗ ಒಂದೊಂದು ಬಿಟ್ ತೊಗೊತಾ ಇದ್ರಪ್ಪ ಇನ್ ಬಿಟ್ವೀನ್ ಶಾರ್ಟ್ಸು. ಸೊ ನನಗೆ ಏನು ಯಾವ ಥರ ಸಾಂಗ್ ಇದು, ಹೆಂಗೆ ಆಗುತ್ತೆ ಅಂತ ಅರ್ಥನೇ ಆಗ್ತಾ ಇರಲಿಲ್ಲ. ಒಂದು ಪೋರ್ಷನ್ ಊಟಿಯಲ್ಲಿ ಮಾಡಿದ್ವಿ, ಒಂದು ಪೋರ್ಷನ್ ಪೊಲಾಚಿಯಲ್ಲಿ ಮಾಡಿದ್ವಿ, ಒಂದು ಪೋರ್ಷನ್ ಯುನೋ ಐ ಥಿಂಕ್ ಬ್ಯಾಂಗ್ಳೂರಲ್ಲಿ ಕೂಡ ಒಂದು ಪೋರ್ಷನ್ ಶೂಟ್ ಮಾಡಿದ್ದೀವಿ. ಸೊ ಆ ರೀತಿ. ಬಟ್ ಐ ಮೀನ್ ಯಾವಾಗ ನಾವು ಹಿಂದೆ ನೋಡಿದಾಗ ಇನ್ನೂ ಬೆಟರಾಗಿ ಮಾಡ್ಬೋದಾಯ್ತು ಅನ್ಸುತ್ತೆ ನನಗೆ. ಬಟ್ ಆ ಏಜ್ದು ಒಂದು ಇನ್ನಸೆನ್ಸ್ ಇರುತ್ತೆ, ಅದು ತುಂಬ ಚಂದ ಆ್ಯಕ್ಚುಲಿ. ಓಕೆ, ಈಗ ಡಿಟೆಕ್ಟಿವ್ ತೀಕ್ಷ್ಣ ವಿಚಾರಕ್ಕೆ ಬಂದರೆ ಒಂದು ಅದ್ಭುತವಾದ ಕಂಟೆಂಟ್ ಅಂತ ಹೇಳ್ತಾ ಇದ್ರಿ. ಈ ರೀತಿ ಕಂಟೆಂಟ್ಗಳು ಸಿನಿಮಾಗಳು ಒಂದಿಷ್ಟು ಕಡಿಮೆ ಆಗಿದೆ ನಮ್ಮಲ್ಲಿ ಬರುವಂಥದ್ದು. ಬಟ್ ಇದು ಇಂಡಸ್ಟ್ರಿಗೆ ಸೋರ್ಸ್ಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಕಂಟೆಂಟ್ಗಳು ಸಿನಿಮಾಗಳು ಆ ಥರ ಬಂದಾಗ. ಬರ್ತಾ ಇಲ್ಲ ಅನ್ನೋಂಥ ಒಂದು ಸ್ವಲ್ಪ ಬೇಜಾರಿದೆ. ಬಟ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂದರೆ? ಐ ಥಿಂಕ್ ಫೀಮೇಲ್ ಡಿಟೆಕ್ಟಿವ್ ಇದು ಫಸ್ಟ್ ಮೂವಿ ಅನ್ಸುತ್ತೆ ಕನ್ನಡದಲ್ಲಿ. ಬಂದಿದೆಯಾ ಮುಂಚೆ ನೀವು ನೋಡಿದ್ದೀರಾ? ಫೀಮೇಲ್ ಬಂದಿಲ್ಲ ಅನ್ಸುತ್ತೆ. ಸೊ ಇದು ಫಸ್ಟ್. ಸೊ ಖಂಡಿತ ಐ ಫೀಲ್ ದಟ್ ಐ ಹೋಪ್ ದಟ್ ಎಲ್ಲ ರೀತಿ ಕಂಟೆಂಟ್ ಥಿಯೇಟ್ರಲ್ಲಿ ಜನ ಬಂದು ನೋಡಿದರೆ, ಸಪೋರ್ಟ್ ಮಾಡಿದರೆ ಎಲ್ಲರೂ ಯೋಚನೆ ಮಾಡ್ತಾರೆ. ಇಲ್ಲಾಂದರೆ ಒಂದೇ ರೀತಿ ಮೂವೀಸ್ ಆಗುತ್ತೆ. ಇಲ್ಲಾಂದರೆ ಓಕೆ ಇದು ಒಂದು ಫಾರ್ಮ್ಯುಲಾ ಇದೆ, ಫೈಟ್ಸು ಹಿಂಗೆ ಹಂಗೆ ಈ ಥರ ಮಾಡಿದರೆ ಎಲ್ಲರೂ ಬರ್ತಾರೆ, ಒಂದು ಈ ಥರನೇ ಪ್ಯಾಟರ್ನಲ್ಲಿ ಮೂವಿ ಮಾಡ್ಕೊಂಡು ಹೋಗೋಣ ಅಂತ. ಆವಾಗ ಆಡಿಯನ್ಸ್ ಒಂದೇ ಥರ ಬರ್ತಾರೆ. ಸೊ ಈ ಥರ ಮೂವೀಸ್ ಮಾಡಿದರೆ ಮಕ್ಕಳು ಬರ್ಬೋದು, ಫ್ಯಾಮ್ಲೀಸ್ ಬರ್ಬೋದು, ಒಂದು ಇಡೀ ಕುಟುಂಬ ಸಮೇತ ಬಂದು ನೋಡ್ಬೋದು. ಆಮೇಲೆ ಇದು ಆ್ಯಕ್ಷನ್ ಜಾನರ್ ಕೂಡ, ಬಟ್ ಕ್ಲೀನ್ ಆ್ಯಕ್ಷನ್ ಇದೆ ಇದರಲ್ಲಿ. ಇನ್ ದ ಸೆನ್ಸ್ ಮಕ್ಕಳು ನೋಡೋ ಥರ ಇದೆ. ತೀರಾ ಗ್ರಾಫಿಕ್ ಆಗಿ ಏನೋ ತೋರಿಸ್ತಿಲ್ಲ, ತೀರಾ ಕೆಟ್ಟ ಪದಗಳು. ಇನ್ ದ ಸೆನ್ಸ್ ನಮಗೆ ಒಂದು ಸೆನ್ಸರಲ್ಲಿ ಕಟ್ ಆಗಲಿಲ್ಲ, ಆಮೇಲೆ ಒಂದು ಮ್ಯೂಟ್ ಮಾಡಲಿಲ್ಲ ಯಾವುದು. ಸೊ ಈ ಒಂದು ಆ್ಯಕ್ಷನ್ ಎಂಟರ್ಟೈನ್ಮೆಂಟ್ ಎಲ್ಲ ಇದೆ, ಬಟ್ ನಾವು ಒಂದು ಅಚ್ಚುಕಟ್ಟಲ್ಲಿ ಮಾಡಿದ್ವಿ. ಸೊ ಲೈಕ್ ಮಕ್ಕಳು ನೋಡೋ ಥರ ಮಾಡಿದ್ವಿ. ದ್ಯಾಟ್ ಈಸ್ ದ ಮೇನ್ ಥಿಂಗ್. ಬಿಕಾಸ್ ಐ ಫೀಲ್ ಟುಡೇ ಈ ಎಸ್ಪೆಷಲಿ ಈ ತುಂಬ ಚಿಕ್ಕ ಮಕ್ಕಳು, ಲೈಕ್ ಸಪೋಸ್ ಸೇ ಫ್ರಮ್ 10 years to say suppose 15-16 years ಏಜ್ ಒಳಗೆ, ಬಿಫೋರ್ ದೇರ್ ಅಡಲ್ಟ್ಸ್, ಆ ಜಾನರ್ಗೆ ಸಿನಿಮಾಸ್ ಕಮ್ಮಿ ಇದೆ. ಮೋಸ್ಟ್ ಆಫ್ ದ ಸಿನಿಮಾಸಲ್ಲಿ ತುಂಬ ಅಡಲ್ಟ್ ಕಾಂಟೆಂಟ್ ಇದೆ. ಅದು ತಪ್ಪಲ್ಲ ಅನ್ಸುತ್ತೆ, ಬಟ್ ಮಕ್ಕಳು ನೋಡೋ ಥರ ಇಲ್ಲ ಅನ್ಸುತ್ತೆ ನನಗೆ. ಅಷ್ಟು ಅರ್ಲಿ ಏಜಲ್ಲಿ ಮಕ್ಕಳಿಗೆ ಆ ಥರ ಎಕ್ಸ್ಪೋಸ್ ನಾವು ಮಾಡಬಾರ್ದು ಅನ್ಸುತ್ತೆ ನನಗೆ. ಬ್ಲಡ್ ಶೆಡ್ಡು, ಆಮೇಲೆ ಅಡಲ್ಟ್ ಕಾಂಟೆಂಟು, ಡೈಲಾಗ್ಸ್ ಆಗಲಿ, ಡಬಲ್ ಮೀನಿಂಗ್ ಆಗಲಿ ತುಂಬ ಜಾಸ್ತಿ. ಅದು ಒಂದು ಜಾನರ್ ಕೆಲವರು ಎಂಜಾಯ್ ಮಾಡ್ತಾರೆ ಅದು. ಬಟ್ ಮಕ್ಕಳಿಗೆ ಕರ್ಕೊಂಡು ಹೋಗಿ ಅದು ತೋರಿಸೋದು, ಬಟ್ ಬೇರೆ ಆಪ್ಷನ್ಸ್ ಇಲ್ಲಾಂದ್ರೆ ಅದೇ ಮೂವೀಸ್ಗೆ ಪೇರೆಂಟ್ಸ್ ಹೊರಟೋಗ್ತಾರೆ. ಸೊ ಐ ಫೀಲ್ ಲೈಕ್ ಆ ಒಂದು ಜಾಗದಲ್ಲಿ ಇನ್ನೊಂದು ಸ್ವಲ್ಪ ಹೋಲ್ಸಮ್ ಮೂವೀಸ್ ಬರಬೇಕು, ಮಕ್ಕಳು ಇಷ್ಟಪಡೋ ಥರ. ಬೋರಿಂಗು ಆಗಬಾರ್ದು, ಮಕ್ಕಳು ಇಷ್ಟಪಡಬೇಕು. ಸೊ ಮಕ್ಕಳು ಒಂದು ಮಾದರಿಯಾಗಿ ಒಂದು ಕ್ಯಾರೆಕ್ಟರ್ ನೋಡಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ಸೂಪರ್ ಮ್ಯಾನ್, ಹೀ ಮ್ಯಾನ್, ಈ ಥರ ಎಲ್ಲ ನಾವು ನೋಡ್ತಾ ಇದ್ವಿ ಚಿಕ್ಕ ವಯಸ್ಸಲ್ಲಿ. ಸೊ ಲೇಡೀಸಲ್ಲಿ ಯಾಕೆ ಅದು ಬರಬಾರ್ದು, ಲೈಕ್ ಫೀಮೇಲ್ ಕ್ಯಾರೆಕ್ಟರ್ಸಲ್ಲಿ ಯಾಕೆ ಬರಬಾರ್ದು ಆ ಥರ ಅಂತ. ಸೊ ನಂದು ಒಂದು ಪ್ರಯತ್ನ ಇದರಲ್ಲಿ, ಲೈಕ್ ತೀಕ್ಷ್ಣಾಗಿ ಆ ಥರ ತೋರಿಸೋದು. ಲೈಕ್ ಚಿಕ್ಕ ಚಿಕ್ಕ ಹುಡುಗಿರು ನಾನು ದೊಡ್ಡವರಾಗಿ ಡಿಟೆಕ್ಟಿವ್ ಆಗ್ತೀನಿ ಅಂತ ಒಂದು ಆಸೆ ಪಡ್ಬೋದು ಅಂತ. ಟ್ರೇಲರ್ ನೋಡಿದ್ವಿ, ಅದ್ಭುತವಾಗಿ ಮೂಡ್ ಬಂದಿದೆ. ಪ್ರತಿಯೊಂದು ಫ್ರೇಮ್ ಆಗಿರ್ಬೋದು ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ನಾವು ನೆನೆಸ್ಕೋಬೇಕು. ಫ್ರೇಮ್ ರಿಚ್ ಆಗಿ ಕಾಣಿಸ್ಬೇಕಂದ್ರೆ ಪ್ರೊಡ್ಯೂಸರ್ ಖಂಡಿತ ಫಾರ್ ಶ್ಯೂರ್. ನಮ್ಮ ಪ್ರೊಡ್ಯೂಸರ್ಸ್ ಆ್ಯಕ್ಚುಲಿ ಮುನಿ ಪ್ರಸನ್ನ ಅವರು, ಆ್ಯಕ್ಚುಲಿ ಅವರು ಬರೋಕ್ಕಾಗಲಿಲ್ಲ, ಅವ್ರಿಗೆ ಹುಷಾರಿಲ್ಲ. ಐ ಆಮ್ ಪ್ರೇಯಿಂಗ್ ದಟ್ ಹಿ ಗೆಟ್ಸ್ ವೆಲ್ ಸೂನ್. ಅವ್ರು ತುಂಬಾ ಹಾರ್ಡ್ ವರ್ಕ್ ಪಟ್ಟಿದ್ದಾರೆ ಈ ಮೂವಿ ಚೆನ್ನಾಗಾಗಬೇಕಂತ. ಪ್ರತಿಯೊಂದು ಹಂತದಲ್ಲಿ ಲೈಕ್ ಅವರು ಸಪೋರ್ಟ್ ಮಾಡಿದ್ದಾರೆ. ಮೀನ್ಸ್ ಲೈಕ್ ನಾವು ಎಲ್ಲ ಸೆಟ್ಸ್ ಹಾಕಿದ್ವಿ, ಲೈಟಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ವಿ. ಲೈಕ್ ವಿ ಆರ್ ಅ ವೆರಿ ಎಕ್ಸ್ಪೆನ್ಸಿವ್ ಕ್ಯಾಮ್ರಾ. ನಂದು ಇಂಟ್ರೊಡಕ್ಷನ್ ಶಾರ್ಟ್ಸ್ ಎಲ್ಲ ಫ್ಯಾಂಟಮ್ ಕ್ಯಾಮ್ರಲ್ಲಿ ತೊಗೊಂಡಿದ್ವಿ, ಸೂಪರ್ ಸ್ಲೋ ಮೋಷನ್ ಸಿಗುತ್ತೆ ಅದರಲ್ಲಿ ಅಂತ. ಸೊ ಆ ರೀತಿ ಯಾವುದು, ಈವನ್ ದೋ ದರ್ ಇಸ್ ನೋ ಬಿಗ್ ಹೀರೋಯಿನ್ ಪ್ರಧಾನ ಇದ್ರೂ ಅವ್ರು ದೊಡ್ಡ ಹೀರೋಗೆ ಹೆಂಗೆ ಪ್ರೆಸೆಂಟ್ ಮಾಡ್ಬೇಕಂದ್ರೆ ನನ್ನನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಅಷ್ಟು ಖರ್ಚು ಮಾಡಿದ್ದಾರೆ ಸೆಟ್ಸ್ಗೆ ಕೂಡ, ಮ್ಯೂಸಿಕಲ್ಲಿ ಕೂಡ. ಆ್ಯಂಡ್ ಪುರುಷೋತ್ತಮ್ ಅವರು ಇನ್ನೊಬ್ರು ಪ್ರೊಡ್ಯೂಸರ್. ಸೊ ಪುರುಷೋತ್ತಮ್ ಅವರು ಆ್ಯಂಡ್ ಪ್ರಸನ್ನಜಿ, ಬೋತ್ ಆಫ್ ದಮ್ ಹ್ಯಾವ್ ರಿಯಲಿ ಲೈಕ್ ವರ್ಕ್ ಹಾರ್ಡ್ ಫಾರ್ ದಿಸ್ ಫಿಲ್ಮ್ ವಿದೌಟ್ ಕಾಂಪ್ರಮೈಸ್. ಅದ್ರ ಜೊತೆಲಿ ಮನು ಅವರು, ನಮ್ಮ DOP ಬಗ್ಗೆ ಮಾತಾಡಲೇಬೇಕು. ಅವ್ರು ಅದ್ಭುತವಾಗಿ ಲೈಟಿಂಗ್ ಮಾಡಿದ್ದಾರೆ. ಪೋಸ್ಟರ್ದು ಏನು ಲುಕ್ ಕಾಣಿಸ್ತಿದೆ, ಮೂವಿದು ಹಾಗೆ ಲುಕ್ ಆ್ಯಂಡ್ ಫೀಲ್ ಇದೆ. ಮೈಕಲ್ ಜಾಕ್ಸನ್. ಎಸ್. ಸೊ ಐ ಥಿಂಕ್ ತುಂಬ ಸ್ಟೈಲಿಶ್ ಆಗಿ ಲೈಟಿಂಗ್ ಮಾಡಿದ್ದಾರೆ. ಸೊ ಅದು ತುಂಬ ಖುಷಿ ಆಯಿತು. ಮ್ಯೂಸಿಕ್ ಕೂಡ ರೋಹಿತ್ ಅವರು ಮಾಡಿದ್ದಾರೆ, ಅವರು ಹೈದ್ರಾಬಾದ್ ಅವರು. ಸೊ BGM ಇಸ್ ಆಲ್ಸೋ ವೆರಿ ಗುಡ್, ವೆರಿ ನ್ಯೂ. ನನಗೆ ಈ ಥರ BGM ಲೈಕ್ ಒಂದು ಹೀರೋಗೆ ಮಾಡ್ತಾರಲ್ವ ಆ ಥರ ಮಾಡಿದ್ದಾರೆ. ಸೊ ಎಲ್ಲ ಸರಿ ಒಂದು ಪವರ್ಫುಲ್ ಇಂಪ್ಯಾಕ್ಟ್ಫುಲ್ ಸಿನಿಮಾ ಅಂತ ಹೇಳ್ಬೋದು. ಆ್ಯಂಡ್
ಐ ಥಿಂಕ್ ಒಂದು ಸ್ವಲ್ಪ ವೆಸ್ಟರ್ನ್ ಲುಕ್ ಆ್ಯಂಡ್ ಫೀಲ್ ಇದೆ ಈ ಹಾಲಿವುಡ್ ಸ್ಟೈಲಲ್ಲಿ ಸ್ವಲ್ಪ ಡಿಟೆಕ್ಟಿವ್ ಮೂವೀಸ್ ಹೆಂಗಿರುತ್ತೆ ಅಂತ. ಸೊ ಇಡೀ ವಿಷನ್ ಕ್ರೆಡಿಟ್ ಗೋಸ್ ಟು ರಘು, ನಮ್ಮ ತ್ರಿವಿಕ್ರಮ್ ರಘು, ಬಿಕಾಸ್ ಈ ಕಾಂಟೆಂಟ್ ಆಗಲಿ ನಾನು ಹೆಂಗೆ ಕಾಣಿಸ್ಕೋಬೇಕು, ಲೈಟಿಂಗ್ ಹೆಂಗಿರಬೇಕು, ಮ್ಯೂಸಿಕ್ ಹೇಗಿರಬೇಕು ಎಲ್ಲ ಒಂದೇ ಯೋಚನೆ. ಸೊ ಹಿ ಈಸ್ ರಿಯಲಿ ಥಾಟ್ ಎವ್ರಿಥಿಂಗ್. ತುಂಬ ಕ್ಲಾರಿಟಿಯಿಂದ ಶೂಟ್ ಮಾಡಿದ್ದು, ಇಲ್ಲಾಂದರೆ ಸಾಧ್ಯ ಆಗಲ್ಲ. ಸೊ ಇಡೀ ಟೀಮ್ದು ತುಂಬ ಎಫರ್ಟ್ ಇತ್ತು ಆ್ಯಕ್ಚುಲಿ. ಅಂದ್ರೆ ಎಲ್ಲರೂ ಸೇರಿ ಕೂಡು ಮಾಡಿದಾಗ ಒಂದು ಅದ್ಭುತ ಪ್ರಾಡಕ್ಟ್ ಹೊರಗಡೆ ಬರುತ್ತೆ. ಅದಕ್ಕೆ ಸಾಕ್ಷಿನೇ ಇವಾಗ ನಿಮ್ಮ ಸಿನಿಮಾ ಥ್ಯಾಂಕ್ ಯು. ಟ್ರೈಲರ್ ನೋಡಿದಾಗ ಗೊತ್ತಾಗಿದೆ. ಬಟ್ ನಿಮಗೆ ಟ್ರೈಲರ್ ನೋಡಿದಾಗ ನಿಮ್ಗೆ ಏನು ಅನಿಸ್ತು ಅಂತ ಹೇಳೋದು? ನನಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ, ಬಿಕಾಸ್ ನಾನು ಫೋಟೋಶೂಟ್ ನಂತರನೇ ಅವರು ಒಂದು ಚಿಕ್ಕದು ಒಂದು ಮೋಷನ್ ಪೋಸ್ಟರ್ ಥರ ಮಾಡಿದರು, ಅದು ನೋಡಿ ನನಗೆ ತುಂಬ ಖುಷಿ ಆಯಿತು. ಸೊ ಒಂದು ಗೊತ್ತಾಗುತ್ತೆ ದಟ್ ಅವ್ರು ಏನು ಮಾಡ್ತಿದ್ದಾರೆ, ಅವ್ರನ್ನ ಟೀಮ್ ನೋಡಿದ್ರೇ ಗೊತ್ತಾಗುತ್ತೆ ದಟ್ ಪುಟಿಂಗ್ ಆನ್ ಎಫರ್ಟ್ ಆ್ಯಂಡ್ ಚೆನ್ನಾಗಿ ಆಗ್ತಿದೆ ಅಂತ. ಸೊ ಐ ಹ್ಯಾವ್ ಲಾಟ್ ಆಫ್ ಕಾನ್ಫಿಡೆನ್ಸ್ ದಟ್ ಇದು ಚೆನ್ನಾಗಾಗುತ್ತೆ ಅಂತ. ಸ್ಟೋರಿ ಕೂಡ ತುಂಬ ಇಷ್ಟ ಆಗಿತ್ತು, ಮೇಕಿಂಗ್ ಕೂಡ ತುಂಬ ಇಷ್ಟ ಆಗಿತ್ತು. ಅವರು ಏನು ಹೇಳಿದ್ರು ಅದಕ್ಕಿಂತ ಹೆಚ್ಚಾಗಿ ಮಾಡಿದ್ದಾರೆ ಆ್ಯಕ್ಚುಲಿ, ಹೆಚ್ಚಾಗಿ ಚೆನ್ನಾಗಿ ತೆಗೆದಿದ್ದಾರೆ. ಸೊ ಅದು ತುಂಬ ಖುಷಿ ಆಯಿತು. ಓಕೆ ಮೇಡಮ್, ಎಲ್ಲ ಅಂದುಕೊಂಡಂಗೆ ಆಗಿ ಇವಾಗ ಆಗಸ್ಟ್ 7 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಬಟ್ ನೀವೇನು ನಿರೀಕ್ಷೆ ಇಟ್ಕೊಂಡಿದ್ದೀರಾ, ಆ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಸಂದರ್ಭದಲ್ಲಿ ಅಂತ? ಇನ್ ದ ಸೆನ್ಸ್ 50th ಮೂವಿನ ತುಂಬಾ ಸ್ಪೆಷಲ್. ಸೊ ಥಿಯೇಟರಲ್ಲಿ ಬಂದು ಎಲ್ಲರೂ ನೋಡಲಿ ಅಂತ ಕೇಳ್ಕೊತೀನಿ. ಬಿಕಾಸ್ ಒಂದು ಒಳ್ಳೆ ಪ್ರಾಡಕ್ಟ್ ಮಾಡಿದ್ದೀವಿ ನಾವು, ಎಲ್ಲರದ್ದು ತುಂಬ ಹಾರ್ಡ್ ವರ್ಕ್ ಇದೆ ಅದರಲ್ಲಿ. ಖಂಡಿತ ಎಲ್ಲರೂ ಸಿನಿಮಾದಲ್ಲಿ ಎಲ್ಲರೂ ಹಾರ್ಡ್ ವರ್ಕ್ ಪಡ್ತಾರೆ. ಬಟ್ ಇದರಲ್ಲಿ ಎಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ಸು, ರಘು, ಇಡೀ ಟೀಮ್ ತುಂಬ ಹಾರ್ಡ್ ವರ್ಕ್ ಪಟ್ಟಿದ್ದಾರೆ. ಸೊ ಐ ಹೋಪ್ ಅವ್ರು ಥಿಯೇಟರ್ಸ್ಗೆ ಬಂದು ಈ ಮೂವಿನ ನೋಡಿ ಸಪೋರ್ಟ್ ಮಾಡಿದ್ರೆ ಹೆಚ್ಚಾಗಿ ಈ ಥರ ಒಳ್ಳೆ ಒಳ್ಳೆ ಮೂವಿ, ಕಾಂಟೆಂಟ್ ಮೂವೀಸ್ ಎಲ್ಲ ಬರುತ್ತೆ. ಸೊ ಇಲ್ಲಾಂದರೆ ಒಂದೇ ರೀತಿ ಮೂವೀಸ್ ಬರ್ತಾ ಇರುತ್ತೆ. ಸೊ ನಾವು ಥಿಯೇಟರ್ಸ್ ಉಳಿಸ್ಬೇಕು. ಥಿಯೇಟರ್ ಎಕ್ಸ್ಪೀರಿಯನ್ಸ್ ತುಂಬ ಅದ್ಭುತ ಎಕ್ಸ್ಪೀರಿಯನ್ಸ್ ಅದು. ನಮ್ಮ ಲೈಫ್ ಲಾಂಗ್ ಒಂದು ಒಳ್ಳೆ ಮೂವಿ ನೋಡಿದರೆ ಲೈಫ್ ಲಾಂಗ್ ನಮ್ಮ ಜೊತೆಲಿ ಅದು ಇರುತ್ತೆ. ಸೊ ನಮ್ಮ ನೆಕ್ಸ್ಟ್ ಜನರೇಷನ್ಸ್ಗೆ ಅದನ್ನು ಉಳಿಸ್ಬೇಕಂದ್ರೆ ಥಿಯೇಟರ್ಸ್ಗೆ ಬಂದು ನಾವು ನೋಡಬೇಕು. ತುಂಬ ಸಿಂಗಲ್ ಸ್ಕ್ರೀನ್ಸ್ ಕ್ಲೋಸ್ ಆಗ್ತಿದೆ. ನೀವು ಹೇಗೆ ಬೇರೆ ಮೂವೀಸ್, ಬೇರೆ ಲ್ಯಾಂಗ್ವೇಜ್ದು ಮೂವೀಸ್ ನೋಡಿ ಸಪೋರ್ಟ್ ಮಾಡ್ತೀರಾ, ಕನ್ನಡ ಮೂವೀಸ್ನು ಮಾಡಿ ಅಂತ. ಕನ್ನಡ ಚಲನಚಿತ್ರನ ನಿಮ್ಮ ಸಪೋರ್ಟ್ ಇವಾಗ ಎಸ್ಪೆಷಲಿ ಬೇಕಾಗತ್ತೆ. ಸೊ ಈ ಟೈಮ್ನಲ್ಲಿ ನೀವು ಅದನ್ನು ಉಳಿಸ್ಬೇಕು, ಬೆಳೆಸಬೇಕು. ಸೊ ಕನ್ನಡ ಚಲನಚಿತ್ರ ಇನ್ನೂ ಹೆಚ್ಚಾಗಿ ಬೆಳಿಬೋದು. ಸೊ ಥಿಯೇಟರ್ಸ್ಗೆ ಬಂದು ಮೂವಿ ನೋಡಿ, ಆ್ಯಂಡ್ ನಿಮ್ಮ ಮಕ್ಕಳಿಗೆಲ್ಲ ಕರ್ಕೊಂಬನ್ನಿ, ಕುಟುಂಬ ಸಮೇತ ಬನ್ನಿ ನೋಡಿ. ಮೂವಿ ತುಂಬ ಚೆನ್ನಾಗಿದೆ. ಐ ಆಮ್ ಶ್ಯೂರ್ ನಿಮಗೆ ತುಂಬ ಇಷ್ಟ ಆಗುತ್ತೆ. ಓಕೆ ಮೇಡಮ್, ಆಲ್ ದಿ ಬೆಸ್ಟ್ ಮೇಡಮ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಡಿಟೆಕ್ಟಿವ್ ತೀಕ್ಷ್ಣ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.